ಮಹಾಜನನ್ನ ಮಾಡಲಿಕ್ಕಿದ್ದಾರೆ. ಇಂದು ರಾಘವೇಂದ್ರ ಮತ್ತು ಗ್ಯಾಂಗ್ ಅನ್ನ ಚಿತ್ರದುರ್ಗಕ್ಕೆ ಕರೆದೊಯ್ದು ಸ್ಥಳ ಮಹಜರು ನಡೆಸಿದ ಬಳಿಕ ಎಲ್ಲ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ದಾಖಲಿಸಲು ಸಿದ್ಧತೆ ನಡೆಸಿದ್ದಾರೆ. ಪ್ರಮುಖ ಆರೋಪಿಗಳನ್ನ ಕಸ್ಟಡಿಯಲ್ಲಿ ಉಳಿಸಿಕೊಂಡು ಉಳಿದ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಪ್ರಕ್ರಿಯೆ ಪೂರ್ಣಗೊಂಡರೆ 6 ದಿನ ಕಸ್ಟಡಿ ಅವಧಿಗೂ ಮುನ್ನವೇ ಕೋರ್ಟ್ಗೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಆರೋಪಿಗಳನ್ನ ಒಪ್ಪಿಸುವ ಸಾಧ್ಯತೆ ಇದೆ. ಚಿತ್ರದುರ್ಗದ ಮೃತ ರೇಣುಕಾಸ್ವಾಮಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಕುಟುಂಬ ಕಣ್ಣೀರ ಕಡಲಲ್ಲಿ ಮುಳುಗಿದೆ. ದರ್ಶನ್ ಅಂಡ್ ಟೀಮ್ಗೆ ಶಿಕ್ಷೆಯಾಗಬೇಕು, ಮಗನ ಸಾವಿಗೆ ನ್ಯಾಯ ಬೇಕು ಅಂತ ಪೋಷಕರು ಗೋಳಾಡ್ತಾ ಇದ್ದಾರೆ. ಜೊತೆಗೆ ನನ್ನ ಪತಿಯನ್ನ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಬೇಕು, ನನ್ನ ಪತ್ನಿ ಗರ್ಭಿಣಿ ಅಂದ್ರೂ ಬಿಡಲಿಲ್ಲ ಅಂತ ರೇಣುಕಾಸ್ವಾಮಿ ಪತ್ನಿ ಕಣ್ಣೀರ ಹಾಕಿದ್ದಾರೆ. ಬಿಟ್ಟು 12-10 ಜನ ಸೇರಿ ಒಂದೇ ಪಟ್ಟಿಗೆ ಹೊಡೆದಾರೆ, ಡ್ರಿಂಕ್ಸ್ ಮಾಡಿ ಹೊಡೆದಾರೆ. ನಮ್ಮ ಮನೆಯವ್ರು ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಬಿಟ್ಟಿಲ್ಲ ಸರ್. ಎಷ್ಟು ಕ್ರೂರವಾಗಿ ಕೊಲೆ ಮಾಡಿ ಆ ದರ್ಶನ್ ಸರಿಗೆ ಹಿಂಗೆ ಅನಿಸಿಲ್ಲ. ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು, ಪೊಲೀಸರಿಗೆ ಕೊಡ್ಬೇಕಿತ್ತು. ಅವ್ರ ಯಾಕೆ ಕಾನೂನು ಕೈಗೆ ತಗೊಂಡ್ರು. ಒಟ್ಟು ನಮ್ಮ ಮನೆಯವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಅತ್ತಿ ಮಾವ ಬೇರೆ ವಯಸ್ಸಾಗೈತಿ, ನಮ್ಮ ಮನೆ ಡ್ಯೂಟಿ ಹೋಗಿದ್ರು, ನಮ್ಮ ಜೀವನ ಹೆಂಗೆ ರೂಪಿಸ್ಕೊಂತಿದ್ರು. ಈಗ ಮುಂದೆ ನಮ್ಮ ಪಾಪು ಹುಡ್ತತ್ತೆ ಅಪ್ಪ ಅಂತ ಕೇಳಿದ್ರೆ ನಾನು ಹೆಂಗೆ ಹೇಳ್ಬೇಕು. ಹಿಂಗೆ ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದೇನೆ, 28 ನನ್ನ ಮದುವೆಯಾಗಿ 1 ವರ್ಷ ಆಗ್ತದೆ, ನಾನು ಹೆಂಗೆ ಜೀವನ ಮಾಡ್ಬೇಕು ಸರ್. ನಮ್ಮ ಮನೆಯವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಸರ್. ಅವಳು ಹೆಣ್ಣಾಗಿ ಹಿಂಗೆ ಇನ್ನೊಬ್ರಿಗೆ ಹಿಂಗೆ ತೊಂದರೆ ಕೊಡ್ಬೋದೇನು ಸರ್. ಸುಮ್ಮನೆ ಇದ್ದಿದ್ರೆ ಹಾಕಿತ್ತು ಅವಳು ಕೆಲಸ, ಅವಳು ನೋಡ್ಕೊಂಡು ಹಿಂಗೆ ದೊಡ್ಡ ಮಾಡಿ ಕೊಲೆನೇ ಯಾಕೆ ಮಾಡ್ಬೇಕು ಸರ್. ಹಿಂಗೆ ರೇಣುಕಾಸ್ವಾಮಿ ಕೊಲೆಯಾಗಿ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. ಇಂದು ಮೃತ ರೇಣುಕಾಸ್ವಾಮಿ ಮನೆಯಲ್ಲಿ 3 ದಿನದ ಪುಣ್ಯತಿಥಿ ನಡೆಯಲಿದೆ. ಇನ್ನು ಚಿತ್ರದುರ್ಗದ ವಿಆರ್ಎಸ್ ಬಡಾವಣೆಯ ಮನೆಯಲ್ಲಿ ಬೆಳಿಗ್ಗೆ 9 ಗಂಟೆಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಕಾರ್ಯವನ್ನ ನೆರವೇರಿಸಲಿದ್ದಾರೆ. ವೀರಶೈವ ಲಿಂಗಾಯತ ವಿಧಿವಿಧಾನದಂತೆ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಕಾರಜೋಳ ಪ್ರತಿಕ್ರಿಯೆ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆಗಿದೆ ಅಂತ ದೆಹಲಿಯಲ್ಲಿದ್ದಾಗ ಸುದ್ದಿ ಕೇಳಿ ನೋವಾಯಿತು. ಸಮಾಜದಲ್ಲಿ ಇಂಥ ಅಹಿತಕರ ಘಟನೆ ನಡೆಯಬಾರದು, ಯಾರೂ ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು. ಸರ್ಕಾರ ಇಂಥ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು, ಯಾರೇ ಎಷ್ಟು ದೊಡ್ಡವರಿದ್ರೂ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿರೋ ಮೃತ ರೇಣುಕಾಸ್ವಾಮಿ ನಿವಾಸಕ್ಕೆ ಮುರುಘಾ ಮಠದ ಉಸ್ತುವಾರಿ ಸ್ವಾಮೀಜಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಮುರುಘಾ ಮಠದ ಬಸವಪ್ರಭು ಸ್ವಾಮೀಜಿ ಮನೆಯಲ್ಲಿರೋ ಮೃತನ ಪೋಷಕರು ಪತ್ನಿ ಸೇರಿ ಎಲ್ಲರಿಗೂ ಸಾಂತ್ವನ ಹೇಳಿ, ಯಾರು ತಪ್ಪು ಮಾಡಿದ್ರು ತಪ್ಪೇ ಅದು, ಸಮಾಜದಲ್ಲಿ ಮಾದರಿ ಆಗಬೇಕಾದವರು ಈ ರೀತಿ ಮಾಡಬಾರ್ದಾಗಿತ್ತು, ಸಾಂತ್ವನ ಹೇಳೋದು ನಮ್ಮ ಧರ್ಮ, ಹಾಗಾಗಿ ಬಂದಿದ್ದೇನೆ ಅಂತು. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ದರ್ಶನ್ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸುರೇಶ್ ಹೇಳಿಕೆ ನೀಡಿದ್ದಾರೆ. ದರ್ಶನ್ ಚಲನಚಿತ್ರದಿಂದ ಬ್ಯಾನ್ ಬಗ್ಗೆ ದೂರು ಬಂದಿದೆ. ದರ್ಶನ್ ಕೃತ್ಯದಿಂದ ಚಲನಚಿತ್ರ ರಂಗಕ್ಕೆ ರಾಷ್ಟ್ರಮಟ್ಟದಲ್ಲಿ ಅವಮಾನ ಆಗಿದೆ. ದರ್ಶನ್ ಮಾಡಿದ್ದು ತಪ್ಪು, ವಾಣಿಜ್ಯ ಮಂಡಳಿ ಒಂದೇ ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ಶೀಘ್ರವೇ ಕಲಾವಿದರ ಸಂಘದ ಸಭೆ ಕರೆದು ತೀರ್ಮಾನವನ್ನ ಮಾಡ್ತೇವೆ ಅಂತ. ವಾಣಿಜ್ಯ ಮಂಡಳಿ ಇರೋದು ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್. ಈ ಜವಾಬ್ದಾರದು ಕಲಾವಿದ ಸಂಘ. ಕಲಾವಿದ ಸಂಘದ ಪದಾಧಿಕಾರಿಗಳಿದ್ದಾರೆ, ದಯವಿಟ್ಟು ಅವ್ರಿಗೆ ಭೇಟಿ ಮಾಡಿ. ಆದರೂ ಕೂಡ ವಾಣಿಜ್ಯ ಮಂಡಳಿ ಜವಾಬ್ದಾರಿ ಇದೆ. ನಾವು ಕರೆಸಿ ಕೂರಿಸಿ ಮಾತಾಡಿಸಿ ಚರ್ಚೆ ಮಾಡಿ ಯಾವ ಥರ ತೊಗೋಬೇಕು, ಅದು ಪೊಲೀಸ್ನವರು ಎನ್ಕ್ವೈರಿ ಪೂರ್ತಿ ಆಗಲಿ. ಫಸ್ಟು ನಾಳೆ ನಾಡಲ್ಲಿ ಗೊತ್ತಾಗುತ್ತೆ ಯಾರು ಕಲ್ಪ್ರಿಟ್ಸು. ಅಲ್ಲಿ 13 ಜನ ಆರೋಪಿಗಳಿದ್ದಾರೆ. ನಮ್ಮ ಕಮಿಷನರ್ ಸಾಹೇಬರು ಏನೇನು ಮಾತಾಡಿದ್ರೋ ಎಂಟೈರ್ ಎಂಡಾರ್ಸ್ ಮಾಡ್ತೀನಿ ಅಂತ ಇನ್ನೇನೇ ಹೇಳ್ಬಿಟ್ಟಿದ್ದೀನಿ. ಅಲ್ಲಿಂದ ಆಗತ್ತಂಗೆ ನಾನು ಯಾವುದೇ ಥರ ಕ್ರಮ ತೊಗೊಳಕ್ಕಾಗಲ್ಲ.